ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮನೋರಂಜನಾ ಕಾರ್ಯಕ್ರಮವನ್ನು ನೀಡ್ತಕ್ಕಂಥವ್ರು, ಅಂತಹ ಕಲಾವಿದರಿಗೆ, ಮಿಮಿಕ್ರಿ ಇತ್ಯಾದಿಗಳನ್ನು ಮಾಡುವಂಥವ್ರಿಗೆ ಹೆಚ್ಚು ಬೇಡಿಕೆಯ ದಿವಸ, ಜೊತೆಗೆ ಅವರಿಗೆ ಹೆಚ್ಚು ಲಾಭ ಅನುಕೂಲ ಆಗ್ತಕ್ಕಂತಹ ದಿವಸವಾಗಿರುತ್ತೆ. ಸಮಾಜದ ಹಿತಕ್ಕೋಸ್ಕರವಾಗಿ ವೈಜ್ಞಾನಿಕವಾಗಿ ಸಂಶೋಧನೆಯನ್ನು ಮಾಡ್ತಕ್ಕಂಥವ್ರಿಗೆ ಶುಭವಾದಂತಹ ಸಮಯ ಇದು ಅಂತ ಹೇಳಬೇಕು. ಬಲವಂತವಾಗಿ ಯಾರನ್ನೂ ಕೂಡ ಏನೂ ಕೇಳಬೇಡಿ. ಅಂದರೆ ನಾವು ನಮಗೆ ಅಗತ್ಯ ಇದೆ ಅಂತ ಹೇಳಿ ಯಾವಾಗ ಬಲವಂತವಾಗಿ ಬೇರೆಯವರನ್ನ ಕೇಳ್ತೀವೋ ಆಗ ಅವರು ಇನ್ನಷ್ಟು ಮತ್ತಷ್ಟು ದೂರವಾಗ್ತಕ್ಕಂತಹ ಪ್ರಯತ್ನಗಳು ನಡಿಬಹುದು ಅನ್ನುವಂಥದ್ದು. ಪ್ರಾಮಾಣಿಕವಾದಂತಹ ಪ್ರಯತ್ನಕ್ಕೆ ಸದಾಕಾಲ ಜಯ ಇದ್ದೇ ಇರುತ್ತೆ. ಕೆಲವರಿಗೆ ಗ್ರಹಗತಿಯ ದೃಷ್ಟಿಯಿಂದ ಸ್ವಲ್ಪ ನಿಧಾನವಾಗಬಹುದು, ಆದರೆ ಜಯ ಮಾತ್ರ ಖಂಡಿತವಾಗಿ ಇದ್ದೇ ಇರತಕ್ಕಂಥದ್ದಾಗತ್ತೆ. ಮಹಿಳಾ ಅಧಿಕಾರಿಗಳಿಗೆ ಅನಿರೀಕ್ಷಿತವಾದಂತಹ ಸಹಾಯವಾಗಲಿ ಅನುಕೂಲವಾಗಲಿ ಆಗ್ತಕ್ಕಂತಹ ಸಮಯ ಕೂಡಿ ಬರುವಂಥದ್ದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಂಪೂರ್ಣವಾದಂತಹ ಶ್ರದ್ಧೆ ಇರಲಿ. ಶ್ರದ್ಧೆಯಿಂದ ನಿಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿ ಅದಕ್ಕೆ ಸರಿಯಾದಂತಹ ಬೆಲೆ ಖಂಡಿತವಾಗಿ ಸಿಕ್ಕುವಂಥದ್ದಾಗತ್ತೆ. ಅಪೇಕ್ಷಿತವಾದಂತಹ ಸ್ಥಳಕ್ಕೆ ಹೋಗೋದಕ್ಕೆ ಅಥವಾ ನೌಕರರಾಗಿದ್ದರೆ ವರ್ಗಾವಣೆಗೆ ಇದೆಲ್ಲದಕ್ಕೂ ಅವಕಾಶಗಳು ಒದಗಿ ಬರತಕ್ಕಂಥದ್ದು. ನಿಮಗೆ ಸಲ್ಲಬೇಕಾದಂಥದ್ದು ಏನಿದೆ ಅದು ನಿಮ್ಮನ್ನು ಹುಡುಕಿಕೊಂಡು ಬರತಕ್ಕಂತಹ ಸಮಯ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ ಧಾರ್ಮಿಕ ಮುಖಂಡರಿಗೆ, ಹಾಗೇ ಧರ್ಮ ಕಾರ್ಯದಲ್ಲಿ ಧರ್ಮಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಅವಮಾನವಾಗ್ತಕ್ಕಂತಹ ದಿವಸ ಇದು. ತಮ್ಮ ವೃತ್ತಿಯಲ್ಲಿ ತಮ್ಮ ಕ್ಷೇತ್ರದಲ್ಲಿ ಏನೋ ಆಗಬಾರದಂಥದ್ದು ಅವಘಡ ಸಂಭವಿಸಿ ಅವಮಾನಕ್ಕೆ ಕಾರಣವಾಗುತ್ತೆ. ನೌಕರಿಯ ವಿಚಾರದಲ್ಲಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರದ್ದು ಮತ್ತು ಜೊತೆಗೆ ನಿಮ್ಮ ಮನಸ್ಸಿಗೆ ಯಾವುದು ಬೇಸರ ಅಥವಾ ಸಮಾಧಾನ ಇಲ್ಲ ಅಂತ ಅನಿಸುತ್ತೆ ಅಂತಹ ಕೆಲಸದಿಂದ ಅವಮಾನವಾಗುವಂಥದ್ದು. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಿದಾಗ ಅವರು ಹೇಳಿದಾಗೆ ಕೇಳಬೇಕಾಗತ್ತೆ. ನಿಮಗೆ ಸ್ವತಂತ್ರ ಇರೋದಿಲ್ಲ. ನೀವೇನಾದರೂ ಮಾತಾಡಿದರೆ ಅದಕ್ಕೆ ತತ್ಕ್ಷಣದಲ್ಲಿ ಬೇರೆ ರೀತಿಯ ಉತ್ತರಗಳು ಬರುತ್ತೆ. ಅದೆಲ್ಲವನ್ನು ಸಹಿಸಿಕೊಳ್ಳೋದಕ್ಕೆ ಕಷ್ಟ ಸಾಧ್ಯ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು ಬೇಸರದಿಂದ ಕೂಡಿರುತ್ತೆ ಅಂತ ಅರ್ಥ. ಸಾಂಸಾರಿಕವಾಗಿರ್ತಕ್ಕಂತಹ ಜಂಜಾಟಗಳು ಏನಿದೆ ಅದನ್ನು ಧೈರ್ಯವಾಗಿ ಎದುರಿಸಿ ಮುಂದಕ್ಕೆ ಹೋಗ್ತೀರಿ. ಆದರೆ ಅದರಲ್ಲಿ ಸಫಲತೆಯನ್ನು ಕಾಣತಕ್ಕಂಥದ್ದು ಒಂದು ಸವಾಲಾಗತ್ತೆ. ಯೋಗಾಯೋಗ ನಿಮಗೆ ಆ ಒಂದು ಅದೃಷ್ಟವೂ ಕೂಡ ಇರತಕ್ಕಂಥದ್ದು. ಬುದ್ಧಿಗೆ ಪರಿಶ್ರಮಕ್ಕೆ ವಿದ್ಯೆಗೆ ತಕ್ಕ ಪ್ರತಿಫಲ ಸಿಕ್ಕದಲೇ ಆಂತರಿಕವಾದಂತಹ ನೋವನ್ನು ಅನುಭವಿಸ್ತೀರಿ. ನಾನು ಎಲ್ಲೋ ಇರಬೇಕಾಗಿತ್ತು ಅನ್ನುವಂತಹ ಮಾತು ನಿಮ್ಮ ಬಾಯಿಂದ ಬರ್ತಕ್ಕಂಥದ್ದಾಗತ್ತೆ. ನೌಕರಿಯಲ್ಲಿ ಕಾಡ್ತಾ ಇದ್ದಂತಹ ಅಭದ್ರತೆ ನಿಮ್ಮಿಂದ ದೂರವಾಗ್ತಕ್ಕಂಥದ್ದು. ಅಂದರೆ ನೌಕರಿಯಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದೆ ಅನ್ನುವಂಥದ್ದು ಅನುಭವಕ್ಕೆ ಬರುತ್ತೆ. ಕಾರ್ಯನಿಮಿತ್ತ ಹೆಚ್ಚು ಓಡಾಟ ಆಯಾಸ ಇವೆಲ್ಲವೂ ಇದ್ದರೂ ಕೂಡ ಮನಸ್ಸಿಗೆ ಏನೋ ಒಂದು ರೀತಿಯ ತೃಪ್ತಿಯ ಭಾವನೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ ವಕೀಲರಿಗೆ, ನ್ಯಾಯವಾದಿಗಳಿಗೆ ತುಂಬ ಅನುಕೂಲಕರವಾದಂತಹ ದಿವಸ ಇದು. ಲಾಭವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅಥವಾ ನಿಮ್ಮ ಕರ್ತವ್ಯದಲ್ಲಿ ಒಂದಷ್ಟು ಹೆಚ್ಚಿನ ಹೆಸರನ್ನು ಪಡೀಲಿಕ್ಕೆ, ಗೌರವವನ್ನು ಸ್ವೀಕಾರ ಮಾಡೋದಕ್ಕೆ ಅನುಕೂಲಕರವಾದಂತಹ ದಿವಸ ಇದಾಗಿರುತ್ತೆ. ವಿದ್ಯುತ್ ಉಪಕರಣಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಲಾಭ ಇರುವಂತಹ ದಿವಸ ಇದು. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರ ಕ್ಷೇತ್ರಗಳು ಇನ್ನಷ್ಟು ಮತ್ತಷ್ಟು ಬಲಿಷ್ಠವಾಗ್ತಕ್ಕಂತಹ ಸಾಧ್ಯತೆ. ಉದ್ಯೋಗದ ನಿಮಿತ್ತ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಆದರೆ ಅದು ಲಾಭವನ್ನು ತಂದುಕೊಡುವಾಗ ಆ ಪ್ರಯಾಣದ ಒಂದು ಆಯಾಸವಾಗಲಿ ಪ್ರಯಾಣದಿಂದ ಆದಂತಹ ಶ್ರಮವಾಗಲಿ ನಿಮಗೇನೂ ಕೂಡ ಗೊತ್ತಾಗದೇ ಇರತಕ್ಕಂಥದ್ದಾಗತ್ತೆ. ಮಂದಗತಿಯಲ್ಲಿ ನಡೀತಕ್ಕಂತಹ ಕೆಲಸಗಳನ್ನು ಕೈಬಿಡ್ತಕ್ಕಂತಹದ್ದು ತಾತ್ಕಾಲಿಕವಾಗಿ ಬಹಳ ಒಳ್ಳೆಯದಾಗಿರುತ್ತೆ. ಸಾಮಾಜಿಕವಾದಂತಹ ಚರ್ಚೆಗಳಲ್ಲಿ ಭಾಗಿಗಳಾಗ್ತೀರಿ. ಸಮಾಜಮುಖಿಯಾಗಿ ಸಾರ್ವಜನಿಕವಾಗಿ ಒಂದಷ್ಟು ಏನಾದರೂ ಮಾತುಕತೆಗಳಿದ್ದರೆ ಅದಕ್ಕೆ ನಿಮಗೆ ಅವಕಾಶಗಳು ಆಗ್ತಕ್ಕಂಥದ್ದು. ನಿಮ್ಮ ಕಿರಿಯರಿಗೆ ಆತ್ಮಸ್ಥೈರ್ಯವನ್ನು ಹಾಗೆ ಕಾರ್ಯದ ಬಗ್ಗೆ ಇರತಕ್ಕಂತಹ ಗೌರವವನ್ನು ಬಿಡಿಸಿ ಹೇಳಬೇಕು. ಯಾವ ಕೆಲಸದ ಬಗ್ಗೆ ಏನು ವಿಶೇಷತೆ ಇದೆ ಅಂತಕ್ಕಂಥದ್ದನ್ನು ಮುಂದಿನ ತಲೆಮಾರಿಗೆ ಪ್ರಸಾರ ಮಾಡ್ತಕ್ಕಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮಿಂದ ಆಗಬೇಕಾದಂಥದ್ದು. ಅಷ್ಟಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ
ಕುಟುಂಬ ನಿರ್ವಹಣೆಯ ಬಗ್ಗೆ ಯಶಸ್ಸಿನ ಮಾತು ಕೇಳಿ ಬರ್ತಕ್ಕಂಥದ್ದು. ಅಂದರೆ ಕುಟುಂಬದಲ್ಲಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿದೆ, ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಬಂಧುಗಳಾಗಲಿ ಆತ್ಮೀಯ ಸ್ನೇಹಿತರಾಗಲಿ ನಿಮ್ಮ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗತ್ತೆ. ಎಲ್ಲರ ಜೊತೆ ಹೆಚ್ಚಾಗಿ ಬೆರೆತು ಹೋದರೆ ನಿಮ್ಮ ಕೆಲಸಗಳಿಗೆ ಶುಭ ಇರುತ್ತೆ. ಅಂದರೆ ಯಾರಿಂದ ಏನು ಸಲಹೆ ಬರುತ್ತೋ, ಯಾರಿಂದ ಏನು ಅನುಕೂಲ ಆಗುತ್ತೋ, ಯಾರು ಯಾವ ರೀತಿಯಲ್ಲಿ ಸಹಕರಿಸ್ತಾರೋ ಇದೆಲ್ಲವನ್ನ ಗಮನಿಸಿದಾಗ ನಮ್ಮ ಕೆಲಸಗಳು ಸುಸೂತ್ರವಾಗಿ ನಡೀತಕ್ಕಂಥದ್ದಾಗತ್ತೆ. ಮಹಿಳೆಯರು ಹಠವನ್ನು ಸಾಧಿಸ್ತಕ್ಕಂತಹ ಸಂದರ್ಭ, ಸಣ್ಣ ಪುಟ್ಟ ಜಗಳವನ್ನು ಮಾಡ್ಕೊಳ್ತೀರಿ, ಅದೂ ಕೂಡ ಬೇಡ ಅಂತ ಹೇಳಿ ಇಲ್ಲಿಯ ಸಲಹೆ. ಕಲಹದಿಂದಲೇ ಮನಸ್ಸಿಗೆ ಏನೋ ಸಾಧನೆಯನ್ನು ಮಾಡಿಬಿಟ್ಟೆ ಅಂತಕ್ಕಂತಹ ಸಮಾಧಾನ ಕೆಲವರಿಗೆ. ಜಗಳ ಮಾಡಿದರೆ ನಾನೆಲ್ಲವನ್ನೂ ಕೂಡ ನಂದಾಗಿಸ್ಕೊಂಡೆ, ನಾನು ಹೇಳ್ದಾಗ ನಡೀತು ಅನ್ನುವಂತಹ ಭಾವನೆ ಕೆಲವರಿಗೆ ಇರುತ್ತೆ. ಅದು ಶುದ್ಧ ಮೂರ್ಖತನವಾದೀತು. ಜಗಳದಿಂದ ಅಥವಾ ಬಾಯಿ ತೆಗೆಯೋದ್ರಿಂದ ಯಾರೂ ಕೂಡ ಸಂತೋಷವಾಗಿ ಏನನ್ನೂ ಕೂಡ ಒಪ್ಕೊಳ್ಳೋದಿಲ್ಲ. ಇವರ ಸಹವಾಸ ಬೇಡ, ಇವರಿಂದ ದೂರ ಇದ್ದರೆ ಸಾಕು ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಅಥವಾ ಆ ಒಂದು ಅಸಹ್ಯ ಭಾವನೆಯಿಂದ ನಿಮ್ಮನ್ನು ದೂರೀಕರಿಸ್ತಾರೆ ಅನ್ನುವಂಥದ್ದನ್ನು ತಿಳಿಬೇಕು. ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತೀರಿ, ಆದರೆ ನನಗೇನೂ ಗೌರವ ಸಿಕ್ಕಲಿಲ್ಲ, ನನಗೆ ಸರಿಯಾದಂತಹ ಸ್ಥಾನ ಸಿಕ್ಕಲಿಲ್ಲ ಅಂತ ಹೇಳಿ ಮನಸ್ಸಿಗೆ ಬೇಸರವನ್ನು ಮಾಡಿಕೊಂಡು ಹಿಂದಿರುಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುತ್ತೆ. ಕಾರ್ಯಕ್ರಮದಿಂದ ವಾಪಸ್ ಬರೋದಕ್ಕೆ ಹಲವಾರು ರೀತಿಯ ಮಾರ್ಗಗಳನ್ನು ಯೋಚನೆ ಮಾಡ್ತೀರಿ, ಆದರೆ ಕೊನೆಯಲ್ಲಿ ಆ ನಿರ್ಧಾರವನ್ನು ಕೂಡ ಮಾಡುವ ಸಾಧ್ಯತೆಗಳಿರುತ್ತೆ. ಸರಸ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆಯ ಅನುಗ್ರಹದಿಂದ ವಿದ್ಯೆ, ಬುದ್ಧಿ ಇತ್ಯಾದಿಗಳಿಗೆ ಏನು ಸಂದಾಯವಾಗಬೇಕೋ, ಯಾವ ಸ್ಥಾನಮಾನ ಗೌರವಾದಿಗಳು ಸಿಕ್ಕಬೇಕೋ ಅದು ಸಿಕ್ಕಲಿ ಅನ್ನುವಂಥದ್ದು ಶುಭವಾಗಿ.